Hello all, welcome back to my channel. So ಈ ವಿಡಿಯೋಲಿ ಏನು ಮಾತಾಡ್ತೀವಿ ಅಂತಂದ್ರೆ ಒಂಥರ ವಿಚಿತ್ರವಾದ ಜಗಳ ಅನ್ಬೋದು ಬಿಟ್ವೀನ್ ದ ಟೂ ಕಂಟ್ರೀಸ್ ವಿಚ್ ರೀಸೆಂಟ್ಲಿ ಹ್ಯಾಪೆಂಡ್, ನಾರ್ತ್ ಕೊರಿಯಾ ಆ್ಯಂಡ್ ದ ಸೌತ್ ಕೊರಿಯಾ ಬಗ್ಗೆ ಮಾತಾಡೋಣ. ಏನು ಮಾಡಿದ್ದಾರೆ ಅಂತಂದ್ರೆ ಬೇಸಿಕಲಿ ನಾರ್ತ್ ಕೊರಿಯಾ ಅವರು ಬಂದ್ಬಿಟ್ಟು 3000 ಬಲೂನ್ಸ್ ಸೌತ್ ಕೊರಿಯಾ ಕಳಿಸಿದ್ದಾರೆ. ಆ ಬಲೂನ್ಸ್ ಒಳಗೆ ಏನಿತ್ತು ಅಂತಂದ್ರೆ ಹ್ಯೂಮನ್ ಶಿಟ್, ಗಾರ್ಮೆಂಟ್ಸ್, ಗಲೀಜು ಆ್ಯಂಡ್ ವಾಟ್ ನಾಟ್ ಎಲ್ಲನೂ ಇತ್ತು. ಅದನ್ನು ಕಳಿಸಿದ್ದಾರೆ. ಏನಕ್ಕೆ ಕಳಿಸಿದ್ರು, ಎಷ್ಟು ಬಲೂನ್ಸ್ ಕಳಿಸಿದ್ರು, ಅವ್ರು ಸೌತ್ ಕೊರಿಯಾ ಅವ್ರಿಗೆ ರಿಟರ್ನ್ ಏನು ಮಾಡಿದ್ರು ಅನ್ನೋದನ್ನ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅದು ಕೊರಿಯಾ ದೇಶ ಅನ್ನೋದನ್ನ ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾಗಿ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಎರಡು ಹಿಂಗೆ ಅಟ್ಯಾಚ್ ಆಗಿ ಇರುತ್ತೆ, ಬಟ್ ಈ ಕಂಟ್ರೀಸ್ ಕಾಲ್ಡ್ ನಾರ್ತ್ ಕೊರಿಯಾ, ಈ ಕಂಟ್ರೀಸ್ ಕಾಲ್ಡ್ ಸೌತ್ ಕೊರಿಯಾ. ಅದೊಂಥರ ಐಲ್ಯಾಂಡ್ ತರ ಅನ್ಬೋದು, ವಿಚ್ ಇಸ್ ವೆರಿ ಕ್ಲೋಸ್ ಟು ಚೈನಾ ಇದೆ. ಸೊ ಏನಾಗುತ್ತೆ ಅಂತಂದ್ರೆ ನಾರ್ತ್ ಕೊರಿಯಾ ಎಷ್ಟು ವಿಚಿತ್ರವಾದ ದೇಶ ಅಂತಂದ್ರೆ ಅಲ್ಲಿ ಜೀವ ಮಾಡೋದು ಕಷ್ಟ, ಅಲ್ಲಿ ಫ್ರೀಡಮ್ ಅನ್ನೋದು ಸಿಗಲ್ಲ. ಅಲ್ಲಿ ಒಬ್ಬರೇ ಸುಪ್ರೀಂ ಲೀಡರ್. ಯಾರು ಅಂತ ಕೇಳಿದ್ರೆ ಕಿಮ್ ಜಾನ್ ಉನ್ ಅಂತ ಅಂದ್ಬಿಟ್ಟು ಅವನು ಮತ್ತೆ ಅವ್ರ ಫ್ಯಾಮಿಲಿ 3 ಜನರೇಷನ್ಸ್ ಅಂತ ರನ್ ಮಾಡ್ಕೊಂಡ್ ಬರ್ತಿದ್ದಾರೆ. ಸೊ ಅದು ಅಲ್ಲಿ ರಿಲಿಜಿಯನ್, ಮತ ಅದು ಇದು ಏನೂ ಇರಲ್ಲ. ಅಲ್ಲಿ ಕ್ರಿಸ್ಟಿಯಾನಿಟಿ, ಹಿಂದೂಸು ಅದು ಇದು ಅಂತ ಯಾರಿಗೂ ಏನು ಗೊತ್ತೂ ಇಲ್ಲ ಫಸ್ಟ್ ಆಫ್ ಆಲ್, ಯಾಕಂದ್ರೆ ಅಲ್ಲಿ ಇಂಟರ್ನೆಟ್ಟೇ ಇರಲ್ಲ. ಸೊ ಅಲ್ಲಿ ಒಬ್ಬರೇ ದೇವರು, ಒಂದೇ ಮತ. ಯಾರು ಅಂತಂದ್ರೆ ಕಿಮ್ ಜಾನ್ ಉನ್ ಅಂತ ಅಂದ್ಬಿಟ್ಟು ಅವರೇ ಅಲ್ಲಿ ದೇವರು ಕೂಡ. ಸೊ ಎಲ್ಲಾ ಜನರು ಕೂಡ ಅವ್ರನ್ನ ಮಾತ್ರ ಪ್ರೇ ಮಾಡ್ಬೇಕಾಗುತ್ತೆ. ಸೊ ಹಂಗಿರೋ ದೇಶ ನಾರ್ತ್ ಕೊರಿಯಾ. ಇನ್ನೊಂದು ವಿಚಿತ್ರವಾದದ್ದು ಏನು ಅಂತಂದ್ರೆ ಕಿಮ್ ಜಾನ್ ಉನ್ ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಬಂದ್ಬಿಟ್ಟು ಗೌರ್ಮೆಂಟೇ ಸ್ಪೆಸಿಫೈ ಮಾಡುತ್ತೆ ನಾವು ಯಾವ ತರ ಹೇರ್ ಸ್ಟೈಲ್ ಇಟ್ಕೊಬೇಕು ಅಂತ ಅಂದ್ಬಿಟ್ಟು. ಅಲ್ಲಿ ನಾನು ಸಮ್ಮರ್ ಕಟ್ ಮಾಡ್ಕೊಂತೀನಿ, ನಾನು ಪೋನಿ ಟೈಲ್ ಹಾಕೊಂತೀನಿ, ನಾನು ಲಾಂಗ್ ಹೇರ್ಸ್ ಬಿಡ್ತೀನಿ ಅಂತಂದ್ರೆ ಎಲ್ಲರೂ ಜೈಲ್ಗೆ ಹಾಕ್ಬಿಡ್ತಾರೆ. ಸೊ ಜೈಲ್ ಅಂತಂದ್ರೆ ನೆನಪಾಯ್ತು, ಇವಾಗ ಜೈಲ್ ಅಂತಂದ್ರೆ ಇವಾಗ ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಕೂಡ ಅಲ್ಲಿ ಅವ್ರನ್ನ ಮಾತ್ರ ಜೈಲ್ಗೆ ಹಾಕಲ್ಲ, ಅವ್ರನ್ನು ಪ್ಲಸ್ ಅವ್ರ 3 ಜನರೇಷನ್ ಅಂತಂದ್ರೆ ಅವರು, ಅವ್ರ ಅಪ್ಪ ಮತ್ತೆ ಅವ್ರ ತಾತ, ಅವ್ರ 3 ಜನರೇಷನ್ ಎತ್ತಿ ಜೈಲ್ಗೆ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ ಅವ್ರ ಮಕ್ಕಳನ್ನ ಕೂಡ ಜೈಲ್ಗೆ ಹಾಕ್ಬಿಡ್ತಾರೆ. ಅಂತ ವಿಚಿತ್ರವಾದ ದೇಶ ಇಸ್ ನಾರ್ತ್ ಕೊರಿಯಾ. ಸೊ ನೆಕ್ಸ್ಟ್ ಥಿಂಗ್ ಏನು ಅಂತಂದ್ರೆ ಪ್ಲೆಜರ್ ಸ್ಕ್ವಾಡ್ ಅಂತ ಅಂದ್ಬಿಟ್ಟು. ಸೊ ಈ ಪ್ಲೆಜರ್ ಸ್ಕ್ವಾಡ್ ಏನ್ ಮಾಡುತ್ತೆ ಅಂತಂದ್ರೆ ಈ ಕಿಮ್ ಜಾನ್ ಉನ್ ಅಂತ ಹೇಳಿದ್ನಲ್ಲ, ಸುಪ್ರೀಂ ಲೀಡರ್, ಆ ಕಂಟ್ರಿನ ರೂಲ್ ಮಾಡ್ತಿರೋದು, ಅವ್ರಿಗೆ ಬಂದ್ಬಿಟ್ಟು ಪ್ಲೆಜರ್ ತರಿಸ್ತಾರೆ. ಸೊ ಹೆಂಗ್ ಪ್ಲೆಜರ್ ತರಿಸ್ತಾರೆ ಅಂತ ನಿಮ್ಗೆಲ್ಲರೂ ಗೊತ್ತಾನೆ. ಅವ್ರು 25 ಗರ್ಲ್ಸ್ ವಿಲ್ get a pleasure for that one guy, will bring a pleasure for that one guy. So ಗೊತ್ತಾಯ್ತಲ್ಲ, you got it man, you got it. ಸೊ ಇನ್ನೊಂದು ಏನು ಅಂತಂದ್ರೆ ವೆರಿ ವಿಚಿತ್ರವಾದದ್ದು ಇಸ್ ಎಲೆಕ್ಷನ್ಸ್. ಅಲ್ಲಿ ಒಂದೇ ಕ್ಯಾಂಡಿಡೇಟ್ ನಿಲ್ತಾರೆ, ಅಲ್ಲಿ ಯಾರು ಅಪೋಸಿಷನ್ ಇರಲ್ಲ. ಅಂಡ್ ಅದು ಯಾರು ಕ್ಯಾಂಡಿಡೇಟ್ ನಿಲ್ತಾರೆ ಅನ್ನೋದು ಕೂಡ ಕಿಮ್ ಜಾನ್ ಉನ್ನೇ ಬಂದ್ಬಿಟ್ಟು ಹೇಳ್ತಾರೆ. ಅಂಡ್ ಎಲ್ಲರೂ ಬರಬೇಕು, ಎಲ್ಲರೂ ಬಂದು ವೋಟ್ ಹಾಕ್ಬೇಕು ಯಾರಿಗೆ, ಕಿಮ್ ಜಾನ್ ಉನ್ ಹೇಳಿರೋದಕ್ಕೆ. ಅಂಡ್ ವಿನ್ ಆಗ್ತಾರೆ ಯಾರು, ಕಿಮ್ ಜಾನ್ ಉನ್ ಹೇಳಿರೋ ಕ್ಯಾಂಡಿಡೇಟ್ ವಿನ್ ಆಗ್ತಾರೆ. ಇನ್ ಕೇಸ್ ನೀವು ಯಾರು ವೋಟ್ ಹಾಕಿಲ್ಲ, ನೀವು ಬಂಕ್ ಮಾಡಿದ್ರಿ ಎಲೆಕ್ಷನ್ಸ್ ಅಂತಂದ್ರೆ ನಿಮ್ನು ಮತ್ತೆ ನಿಮ್ ಜನರೇಷನ್ಸ್ ಐತಿ ಜೈಲ್ಗೆ ಹಾಕಿ ಮುಗಿಸ್ಕೊಂತಾರೆ. ಆ ತರ ವಿಚಿತ್ರವಾದ ದೇಶ ಇಸ್ ನಾರ್ತ್ ಕೊರಿಯಾ ಅಂತ ಅಂದ್ಬಿಟ್ಟು. ಅಲ್ಲಿ ಜೀವನ ಬಾಳೋದು ತುಂಬಾ ತುಂಬಾ ಕಷ್ಟ, ಅಲ್ಲಿ ಫ್ರೀಡಮ್ ಅನ್ನೋದಿರಲ್ಲ. ಇನ್ನೊಂದೇನು ಅಂತಂದ್ರೆ ಅವ್ರ ಟಿವಿ ಇರುತ್ತೆ, ಅಲ್ಲಿ ಇಂಟರ್ನೆಟ್ ಇರಲ್ಲ. ಟಿವಿಯಲ್ಲಿ ಅವ್ರು ಏನ್ ಚಾನೆಲ್ಸ್ ಇರುತ್ತೋ ಆ ಚಾನೆಲ್ಸ್ ನ ಮಾತ್ರ ನೋಡ್ಬೇಕಾಗುತ್ತೆ. ನಾನು ಫಾರಿನ್ ಚಾನೆಲ್ಸ್ ನೋಡಕ್ಕಾಗಲ್ಲ. ಆ ಚಾನೆಲ್ ಅಲ್ಲೂ ಏನ್ ಹೇಳ್ತಾರೆ ಅಂತಂದ್ರೆ ಆ ಕಿಮ್ ಜಾನ್ ಉನ್ ಅಂತ ಹೇಳಿದ್ನಲ್ಲ ಅವ್ರ ಬಗ್ಗೆನೇ ಫುಲ್ ಪ್ರೌಡ್ ಆಗಿ ಹೇಳ್ಕೊಂತ ಇರ್ತಾರೆ. ಅದನ್ನೇ 24 ಗಂಟೆನೂ ನೋಡ್ಬೇಕು. ಅಲ್ಲಿ ನಾನು ಸೀರಿಯಲ್ಸ್ ನೋಡ್ತೀನಿ, ಫಿಲಮ್ಸ್ ನೋಡ್ತೀನಿ, ಅದನ್ನೆಲ್ಲ ನೋಡಕ್ ಆಗಲ್ಲ. ಹಂಗೇನಾದ್ರು ನೀವು ಬೈ ಮಿಸ್ಟೇಕ್ ಏನಾದ್ರು ಸಿಕ್ತು ನಿಂಗೆ ವಿಡಿಯೋಸ್ ಅಂತ ಅಂದ್ರೆ ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಿನ್ನ ಎತ್ತೆ ಜೈಲ್ಗೆ ಹಾಕ್ತಾರೆ. ನಿನ್ ಮಾತ್ರ ಅಲ್ಲ, ನಿಮ್ನು ಮತ್ತೆ ನಿಮ್ ಜನರೇಷನ್ಸ್ ಕೂಡ ಜೈಲ್ಗೆ ಹಾಕ್ಬಿಡ್ತಾರೆ. ಅಂತ ವಿಚಿತ್ರವಾದ ದೇಶ ಇಸ್ ದಿಸ್ ನಾರ್ತ್ ಕೊರಿಯಾ. ಕೇಳಿದ್ರೇನೆ ಹಿಂಗಿದೆ, ಅಲ್ಲಿ ಜೀವನ ಹಿಂಗ್ ಬಾಳ್ತಾರ ಗುರು ಅಂತ ಅನ್ಸುತ್ತಲ್ಲ, ನನಗೂ ಅನ್ಸುತ್ತೆ, ನಿಮ್ಗೂ ಪಕ್ಕ ಅನ್ಸುತ್ತೆ. ಅಂಡ್ ಬೇರೆ ದೇಶದವ್ರಿಗೆ ಈ ತರ ನಮ್ ಅನ್ಕೊಂಡಿರೋ ತರ ಅನ್ಸ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ತಲೆ ಉಪಯೋಗಿಸಿದ್ದಾರೆ ಅಂತಂದ್ರೆ ಬೇಸಿಕಲಿ ಆ ಬಾರ್ಡರ್ ಇರುತ್ತಲ್ಲ, ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಬಾರ್ಡರ್ ಹತ್ರ ಬಂದ್ಬಿಟ್ಟು ಅವ್ರು ಚೆನ್ನಾಗಿರೋ ಬಿಲ್ಡಿಂಗ್ಸು, ಜೈಂಟ್ ವೀಲು ಎಲ್ಲ ಕಟ್ತಾರೆ ನಾರ್ತ್ ಕೊರಿಯಾ ಒಳಗೆ. ಸೊ ದಟ್ ಸೌತ್ ಕೊರಿಯಾನ ನೋಡಿದಾಗ ಅನ್ಸ್ಬೇಕು, ಎಷ್ಟು ಚೆನ್ನಾಗಿದೆಯಲ್ಲ ಈ ನಾರ್ತ್ ಕೊರಿಯಾ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಇನ್ಫ್ಯಾಕ್ಟ್ ಅಲ್ಲ, ದಟ್ಸ್ ರಾಂಗ್. ಅಲ್ಲ ಆ ಥರ ಎಂಜಾಯ್ಮೆಂಟ್ ಇರಲ್ಲ, ಏನೂ ಇರಲ್ಲ. ಅವ್ರ ಡಿಕ್ಟೇಟರ್ಶಿಪ್ ಏನು ಹೇಳ್ತಾರೆ, ಕಿಮ್ ಜಾನ್ ಉನ್ ಏನು ಹೇಳ್ತಾರೆ ಅದನ್ನೇ ಕೇಳಬೇಕು. ಸೊ ಇಂಥ ಕಷ್ಟವಾದ ಉಸಿರು ಕಟ್ಟೋ ಕಂಟ್ರಿಯಲ್ಲಿ ಇರೋ ಬದಲು ಪೀಪಲ್ಗೆ ಏನ್ ಥಾಟ್ಸ್ ಬರುತ್ತೆ ಅಂತಂದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಹೆಂಗೆ ಎಸ್ಕೇಪ್ ಆಗ್ತಾರೆ, ಈ ಸೌತ್ ಕೊರಿಯಾಗೆ ಜಂಪ್ ಮಾಡ್ಬಿಡ್ತಾರೆ. ಸತ್ರು ಸಾಯೋಣ ಪರವಾಗಿಲ್ಲ, ಬಟ್ ಸೌತ್ ಕೊರಿಯಾಗೆ ಹೋಗ್ಬಿಡೋಣ, ಅಲ್ವಾ ಬೇರೆ ದೇಶಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಬೇರೆ ದೇಶಕ್ಕೆ ಹೋಗೋದು ಈಸಿನಾ? ನೋ, ಇಟ್ಸ್ ವೆರಿ ಡಿಫಿಕಲ್ಟ್. ಫ್ಲೈಟ್ಸ್ ಆಪರೇಷನಲ್ ಬೇರೆ ದೇಶಕ್ಕೆ ಅಷ್ಟು ಈಸಿ ಅಂತೂ ಅಲ್ಲ, ತುಂಬಾ ಕಷ್ಟ ಇರುತ್ತೆ. ಬಟ್ ಹಂಗೂ ಹಿಂಗೂ ತಪ್ಪಿಸ್ಕೊಂಡು ಸೌತ್ ಕೊರಿಯಾಗೆ ಹಿಂಗೆ ಜಂಪ್ ಮಾಡ್ಬಿಡ್ತಾರೆ. ಹೆಂಗೆ ಅಂತಂದ್ರೆ ಈ ಕಡೆ ಪಾಕಿಸ್ತಾನ್, ಇಂಡಿಯಾ ಇದೆ. ಸೊ ಈ ಪಾಕಿಸ್ತಾನಿಂದ ಈ ಕಡೆ ಇಂಡಿಯಾಗೆ ಬರ್ಬೋದು ತಾನೆ, ಲ್ಯಾಂಡ್ ಅಟ್ಯಾಚ್ ಆಗಿರುತ್ತಲ್ಲ, ಅದೇ ತರ ಇಲ್ಲಿ ನಾರ್ತ್ ಕೊರಿಯಾದಿಂದನೂ ಸೌತ್ ಕೊರಿಯಾಗೆ ಬರ್ಬೋದು. ಸೊ ಆ ತರ ತುಂಬಾ ಜನ ಬಂದ್ಬಿಟ್ಟಿರ್ತಾರೆ ಸೌತ್ ಕೊರಿಯಾಗೆ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ಹೂ ಕೇಮ್ ಫ್ರಮ್ ದಿಸ್ ನಾರ್ತ್ ಕೊರಿಯಾ ಟು ಸೌತ್ ಕೊರಿಯಾ ಸ್ಟಾರ್ಟೆಡ್ ಅನ್ ಆರ್ಗನೈಸೇಷನ್. ಒಂದು ಸಂಘನ ಸ್ಟಾರ್ಟ್ ಮಾಡ್ತಾರೆ. ಏನಂತಂದ್ರೆ ಫೈಟರ್ಸ್ ಫಾರ್ ಫ್ರೀ ನಾರ್ತ್ ಕೊರಿಯಾ ಅಂತ ಅಂದ್ಬಿಟ್ಟು. ಏನು ಅಂತಂದ್ರೆ
ಅಲ್ಲಿ ತುಂಬ ಜನ ಫ್ರೀಡಮ್ ಇಲ್ಲ ಅವ್ರಿಗೆ. ಸೊ ಅವ್ರಿಗೋಸ್ಕರ ನಾನು ಫೈಟ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅವನು ಮತ್ತು ಅವ್ರ ಸಂಘ ಏನು ಮಾಡುತ್ತೆ ಅಂತಂದರೆ ಬೇಸಿಕಲಿ ಒಂದು ದೊಡ್ಡ ಬಲೂನ್ಸ್, ಇವ್ರು ಎಲ್ಲಿದ್ದಾರೆ ಈ ಸಂಘ, ಇವರು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೌತ್ ಕೊರಿಯಾಗೆ. ಈ ಸೌತ್ ಕೊರಿಯಾಲಿದ್ದು ಅವರು ಹೋರಾಟ ಮಾಡ್ತಿದ್ದಾರೆ ಆ ನಾರ್ತ್ ಕೊರಿಯಾ ಫ್ರೆಂಡ್ಸ್ಗೆ. ಏನು ಮಾಡ್ತಾರೆ ಅಂತಂದರೆ ಬೇಸಿಕಲಿ ಈ ದೊಡ್ಡ ದೊಡ್ಡ ಬಲೂನ್ಸ್ ಒಳಗೆ ಅವರು ಪೆನ್ ಡ್ರೈವ್ಸ್ ಇರ್ತಾರೆ. ಆ ಪೆನ್ ಡ್ರೈವ್ಸ್ ಒಳಗೆ ಏನಿರುತ್ತೆ ಅಂತಂದರೆ BTS ಸಾಂಗ್ಸ್ ಇರುತ್ತೆ, K-pop ಮ್ಯೂಸಿಕ್ ಇರುತ್ತೆ, ಫಿಲಮ್ಸ್ ಇರುತ್ತೆ, ಮತ್ತು ಅವ್ರ ಸೌತ್ ಕೊರಿಯಾ ಪ್ರೆಸಿಡೆಂಟ್ ಮಾತಾಡೋ ಸ್ಪೀಚ್ಗಳಿರುತ್ತೆ, ಇನ್ನು ಕ್ಯಾಶ್ ಇಟ್ಟಿರ್ತಾರೆ ಆ ಬಲೂನ್ಸ್ ಒಳಗೆ. ಇಂಥದ್ದೆಲ್ಲ ಹಾಕಿ ನಾರ್ತ್ ಕೊರಿಯಾ ಕಳಿಸ್ತಾರೆ ಆ ಬಲೂನ್ಸ್ನ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಸೌತ್ ಕೊರಿಯಾ ಅವರು, ಬಿಕಾಸ್ ಅವ್ರಿಗೆ ಫ್ರೀಡಮ್ ಬೇಕು ಅಂತ ಅಂದ್ಬಿಟ್ಟು. ನಾರ್ತ್ ಕೊರಿಯನ್ ಫ್ರೆಂಡ್ಸಿಗೆ ಫ್ರೀಡಮ್ ಬೇಕು. ನಾರ್ತ್ ಕೊರಿಯಾ ಒಳಗೆ ಇರೋದು ನಿಜ ಅಲ್ಲ, ಆಚೆಗಡೆ ಎಲ್ಲ ಸಖತ್ತಾಗಿದೆ, ಆಚೆಗಡೆ ಫ್ರೀಡಮ್ ಇದೆ ಅಂತ ಹೇಳಕ್ಕೆ ಬಲೂನ್ಸ್ ಕಳಿಸ್ತಾರೆ. ಇಲ್ಲಿ ಸೌತ್ ಕೊರಿಯಾದಿಂದ ನಾರ್ತ್ ಕೊರಿಯಾ ಅವ್ರಿಗೆ. ಸೊ ನಾರ್ತ್ ಕೊರಿಯಾ ಲೀಡರ್ಸ್ಗೆ ಒಂಥರ ತುಂಬ ಭಯ, ಎಲ್ಲಿ ನಮ್ಮ ಸಿಟಿಸನ್ಸು, ನಾರ್ತ್ ಕೊರಿಯನ್ ಸಿಟಿಸನ್ಸು ಅಲ್ಲಿಗೆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ, ಎಲ್ಲಿ ಅವರು ಅಡಿಕ್ಟ್ ಆಗ್ಬಿಡ್ತಾರೆ K-pop ಮ್ಯೂಸಿಕ್ಗೆ. ಬಿಕಾಸ್ ನಾರ್ತ್ ಕೊರಿಯಾ ಅವ್ರಿಗೆ ಈ ಥರ ಒಂದು ಇದೆ ಅಂತಲೂ ಗೊತ್ತಿಲ್ಲ. ಅಂಥದ್ರಲ್ಲಿ ಎಲ್ಲಿ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ, ಈ ಥರ ಫ್ರೀಡಮ್ ಇದೆಯಾ ಅಪ್ಪ ನಾರ್ತ್ ಕೊರಿಯಾ ಆಚೆಗಡೆ ಅಂತ ಅಂದ್ಬಿಟ್ಟು ಎಲ್ಲಿ ಗೊತ್ತಾಗ್ಬಿಡತ್ತೇನೋ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂತಂದರೆ ಅದನ್ನೆಲ್ಲ ಆಕ್ಸೆಸ್ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಅದಕ್ಕೆ ಇವ್ರು ಇನ್ ರಿಟರ್ನ್ ಏನು ಮಾಡ್ತಾರೆ ಅಂತಂದರೆ, ಅವರು 100 ಬಲೂನ್ಸ್ ಕಳಿಸಿದ್ರೆ ಸೌತ್ ಕೊರಿಯಾದಿಂದ ನಾರ್ತ್ ಕೊರಿಯಾಗೆ, ಇವರು ನಾರ್ತ್ ಕೊರಿಯಾದಿಂದ ಸೌತ್ ಕೊರಿಯಾಗೆ 3500 ಬಲೂನ್ಸ್ ಕಳಿಸ್ತಾರೆ. ಆ ಬಲೂನ್ಸ್ ಒಳಗೆ ಏನೇನಿರುತ್ತೆ, ಗಲೀಜು, ಗಾರ್ಮೆಂಟ್ಸು, ಅಂಡರ್ವೇರ್ಸು, ಬನಿಯನ್ಸು, ಮತ್ತು ಸಿಗರೇಟ್ ಬಟ್ಸು, ಹ್ಯೂಮನ್ ಶಿಟ್ಟು, ಇದನ್ನೆಲ್ಲ ಹಾಕಿ ಅಲ್ಲಿ ಕಳಿಸ್ತಾರೆ. ಸೊ ಈ ಸೌತ್ ಕೊರಿಯಾಗೆ ಬಂದು ಬೀಳುತ್ತದು. ಬಟ್ ಪೊಲೀಸವರೆಲ್ಲ ಅಲರ್ಟ್ ಮಾಡ್ತಾರೆ ಸೌತ್ ಕೊರಿಯಲ್ಲಿ ಅದನ್ನೆಲ್ಲ ಯಾರು ಮುಟ್ಬಾರ್ದು ಅಂತ ಅಂದ್ಬಿಟ್ಟು. ಬಿಕಾಸ್ ಎಲ್ರಿಗೂ ಭಯ ಅದರಲ್ಲಿ ಏನಾದರೂ ಇರ್ಬೋದೇನೋ ಅಂತ ಅಂದ್ಬಿಟ್ಟು. ಬಟ್ ಲಾಸ್ಟಲ್ಲಿ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಅಷ್ಟೊಂದು ಗಲೀಜ್ ತುಂಬಿಸಿ ಕಳಿಸಿರ್ತಾರೆ. ದಟ್ ವಾಸ್ ಅ ರಿಪ್ಲೈ ಫ್ರಮ್ ನಾರ್ತ್ ಕೊರಿಯಾ ಟು ಸೌತ್ ಕೊರಿಯಾ. ಇವ್ರು ಸೌತ್ ಕೊರಿಯಾ ಅವ್ರು ಮತ್ತೆ ಸುಮ್ಮನೆ ಇರ್ತಾರ. ಅದಕ್ಕೆ ಸೌತ್ ಕೊರಿಯಾ ಅವರು ಒಂದು ರಿಪ್ಲೈ ಕೊಡ್ತಾರೆ, ನೀವು ಏನೇನು ಮಾಡಿದ್ದೀರೋ ಅದಕ್ಕೆಲ್ಲ ನೀವು ಕಾನ್ಸಿಕ್ವೆನ್ಸಸ್ಸು ಅನುಭವಿಸ್ತೀರಾ, ಯು ವಿಲ್ ಫೇಸ್ ಆಲ್ ದಿಸ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾರೆ ಸೌತ್ ಕೊರಿಯಾ ಟು ನಾರ್ತ್ ಕೊರಿಯಾ. ಆ್ಯಂಡ್ ದೇ ವಿಲ್ ಆಲ್ಸೋ ಕ್ಯಾನ್ಸಲ್ ಅನ್ ಅಗ್ರಿಮೆಂಟ್ ವಿಚ್ ವಾಸ್ ಮೇಡ್ ಇನ್ 2018. ಮಿಲಿಟರಿ ಅಗ್ರಿಮೆಂಟ್ ಏನೋ ಮಾಡ್ತಾರೆ, ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ನಾರ್ತ್ ಕೊರಿಯಾ ಅವರು ಇನ್ ರಿಟರ್ನ್ ಮತ್ತೆ ಸುಮ್ಮನೆ ಇರ್ತಾರೆ, ಅವ್ರು ಮತ್ತೆ ಬಲೂನ್ಸ್ ಕಳಿಸ್ತಾನೆ ಇರ್ತಾರೆ. ಆ್ಯಂಡ್ ಅವ್ರು ರಿಟರ್ನ್ ರಿಪ್ಲೈ ಏನಂತ ಕೊಡ್ತಾರೆ, ನೋಡಿ ನೀವೇನಾದರೂ ಹಿಂಗೆ ಮಾಡ್ತಾ ಇದ್ರೆ ನಾವು ವಾರ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ನಾರ್ತ್ ಕೊರಿಯಾ ಆ್ಯಂಡ್ ದ ಸೌತ್ ಕೊರಿಯಾ. ಆ್ಯಂಡ್ now I all want from you people is think from North Korea's perspective. ಎಷ್ಟು ಕಷ್ಟ ಇರ್ಬೋದು ಅಲ್ಲಿ ಜನಕ್ಕೆ, ಎಷ್ಟು ಡಿಫಿಕಲ್ಟ್. ಆ್ಯಂಡ್ ಇಮ್ಯಾಜಿನ್ ನಿಮ್ಮ ಪೀಪಲ್ಗೆ ಇಂಟರ್ನೆಟ್ ಇಲ್ಲ, ಅಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು, ಅವ್ರ ರೂಲ್ಸೇ ಅದು, ಅವ್ರಿಗೆ ಚಿಕ್ಕ ತಪ್ಪು ಮಾಡಿದ್ರೇನು ಎತ್ತಿ ಕೂಡಾಕ್ಬಿಡ್ತಾರೆ. ಅಂಥ ದೇಶದಲ್ಲಿ ಇರೋದು ಎಷ್ಟು ಕಷ್ಟ ಅನ್ನೋದು ಯೋಚನೆ ಮಾಡಿ. ಆ್ಯಂಡ್ ರೈಟ್ ಡೌನ್ ಯೋರ್ ಥಾಟ್ಸ್, ವಾಟ್ ಆರ್ ಯೋರ್ ಥಾಟ್ಸ್, ವಾಟ್ ಎವರ್ ದ ಸೌತ್ ಕೊರಿಯಾ ಪೀಪಲ್ ಹಸ್ ಡನ್ ಇನಿಷಿಯಲಿ, do the North Korea is right or wrong ಅನ್ನೋದು ಕೂಡ ಕಮೆಂಟ್ ಮಾಡಿ. ಪ್ಲೀಸ್ do like, share and subscribe for further videos. Thank you so much.